ಭಗವದ್ಗೀತೆಯ 6 ಅತ್ಯುತ್ತಮ ಜೀವನ ಪಾಠಗಳು. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿರಿ. ನೀವೇ ಸತ್ಯವಂತರಾಗಿರಿ. ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ಶತ್ರುವೂ ಆಗಿರಬಹುದು. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದಿದ್ದಾಗ ನಿಮ್ಮ ಪ್ರಸ್ತುತವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ. ತನ್ನನ್ನು ತಾನು ನಂಬುವವನು ಬೇರೆಯವರ ಸಹಾಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಬೆಟ್ಟದಷ್ಟು ಕಷ್ಟಗಳು ಮುಂದಿದ್ದರೂ ಸಾಸಿವೆಯಷ್ಟು ಸಮಾಧಾನ ನಿನ್ನಲ್ಲಿರಲಿ. ಜೀವನದಲ್ಲಿ ಶಾಂತಿ ಬಯಸುವವರು ಮೊದಲು ತಮ್ಮ ಬಯಕೆಗಳನ್ನು ಶಾಂತಗೊಳಿಸಬೇಕಾಗುತ್ತದೆ. ಚಿಂತಿಸುತ್ತಾ ಕಾಲ ಕಳೆಯಬೇಡಿ, ಯಾಕಂದ್ರೆ ಚಿಂತೆಗಿಂತ ವೇಗವಾಗಿ ಕಾಲ ಕಳೆದು ಹೋಗುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದು ನನ್ನದಲ್ಲ, ಯಾರೂ ನನ್ನವರಲ್ಲ, ನನ್ನದು ನನ್ನದು ಎಂದರೆ ಭಗವಂತ ಮಾತ್ರ, ಬೇರೆ ಯಾರೂ ಇಲ್ಲ ಎಂದುಕೊಳ್ಳಬೇಕು. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು, ಯಾಕಂದ್ರೆ ಇಲ್ಲಿ ಎಲ್ಲರದು ಮುಖವಾಡದ ಬದುಕು. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು, ಈ ಸಮಯ ನಿನ್ನದೇ ಆಗಿರಬಹುದು. ದುಡಿಮೆ ನಂಬಿಕೊಂಡು ಬದುಕುವವನಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರುವುದಿಲ್ಲ. ಮನಸ್ಸಿನ ತೃಪ್ತಿಯ ಸಿರಿವಂತಿಕೆ ಮನಃಶಾಂತಿಯೇ. ಜೀವನ ಸಂತೋಷ ಹಾಗೂ ಪ್ರೀತಿಯ ಉತ್ತಮ ವ್ಯಕ್ತಿತ್ವದ ಮೂಲ. ಕೆಲವೊಂದು ಸಂದರ್ಭಗಳೇ ಹಾಗೆ. ಹೇಳಿಕೊಳ್ಳಲು ಬೆಟ್ಟದಷ್ಟಿದ್ರೂ ತಟ್ಟಂತ ತುಟಿ ಬಿಚ್ಚಿ ಹೇಳಿಕೊಳ್ಳೋಕ್ಕಾಗುವುದಿಲ್ಲ. ಹೃದಯದಲ್ಲಿ ಬಚ್ಚಿಡೋದಕ್ಕೂ ಆಗೋಲ್ಲ, ಮನಸ್ಸು ಬಿಚ್ಚಿ ಮಾತನಾಡಕ್ಕೂ ಆಗಲ್ಲ. ಇದಕ್ಕೆಲ್ಲ ಮೌನವೇ ಉತ್ತರ, ಮನಃಶಾಂತಿಗೆ ಹತ್ತಿರ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿರುತ್ತಾರೆ, ಅವಮಾನ ಪಟ್ಟವರು ದೂರ ಸರಿದು ಬಿಡ್ತಾರೆ. ನೀನು ಒಬ್ಬಂಟಿಯಾದೆ ಎಂದು ಭಾವಿಸಿ ಎಂದಿಗೂ ದುರ್ಬಲನಾಗಬೇಡ. ನಾನೊಬ್ಬನೇ ಸಾಕು ಎಂದು ಯೋಚಿಸಿ ದೃಢವಾಗಿರು. ಭಗವಂತ ಎಂದು ನಿನ್ನ ತಾಳ್ಮೆಗೆ ಉತ್ತರ ನೀಡುವವನೋ ಅಂದು ನೀನು ಕಳೆದುಕೊಂಡದ್ದನ್ನೆಲ್ಲ ಮರೆತು ಬಿಡುವೆ. ನೀನು ಬೆಳೆಯಬೇಕೆಂದರೆ ನೀನು ಸ್ವಲ್ಪ ಸ್ವಾರ್ಥಿಯಾಗುವುದನ್ನು ಕಲಿ. ಇದನ್ನು ಯಾರು ಹೇಳಿಕೊಡುವುದಿಲ್ಲ, ನೀನೇ ಕಲಿತುಕೊಳ್ಳಬೇಕು. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತೆ. ಒಬ್ಬ ದುಷ್ಟ ಗೌರವವಿಲ್ಲದೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಅಂದ್ರೆ ಅವನು ಅಂತರಂಗದಲ್ಲಿ ಭಯಭೀತನಾಗಿದ್ದಾನೆ ಎಂದು ಅರ್ಥ. ಅಂತವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವನನ್ನು ರಕ್ಷಣೆ ಮಾಡಲಾರದು. ಯಾಕೆಂದ್ರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ. ಇಂದು ನಕ್ಕು ಸುಮ್ಮನಾಗುವ ವ್ಯಕ್ತಿ ಮೊದಲು ಅರ್ಥ ಮಾಡಿಕೊಂಡಿರುತ್ತಾನೆ. ಜೀವನದಲ್ಲಿ ಯಾವತ್ತಾದ್ರೂ ಸೋತೆನೆಂದು ಅನ್ನಿಸಿದಾಗ, ಯಾವ ಮಾರ್ಗವೂ ಕಾಣಿಸದಿದ್ದಾಗ, ಕಂಗಾಲಾಗಿ ಹೋದಾಗ ಅವಶ್ಯಕವಾಗಿ ಭಗವಂತನಿಗೆ ಶರಣಾಗಿ, ಅಲ್ಲೊಂದು ಬೆಳಕು ಕಾಣುವುದು. ಮನುಷ್ಯ 2 ವಿಷಯಗಳಲ್ಲಿ ಬಹಳ ಜಾಗರೂಕನಾಗಿರಬೇಕು. ಬಾಯಲ್ಲಿ ಆಹಾರ ಹಾಕುವಾಗ ಹಾಗೂ ಬಾಯಿಂದ ಮಾತು ಹೊರ ಹಾಕುವಾಗ. ಮೊದಲನೆಯದು ಆರೋಗ್ಯ ಕಾಪಾಡುತ್ತೆ ಮತ್ತು ಎರಡನೆಯದು ವ್ಯಕ್ತಿತ್ವ ಕಾಪಾಡುತ್ತೆ. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಅತಿ ಬುದ್ಧಿಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪುಗಳೆಂಬ ಬದಲಾವಣೆಗಳಿವೆ. ಆದ್ರೆ ಆತ್ಮಕ್ಕೆ ಬಾಲ್ಯ ಆಗಲಿ ಯೌವನ ಆಗಲಿ ಮುಪ್ಪಾಗಲಿ ಇರುವುದಿಲ್ಲ. ಸಾವು ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಸಾವಿಲ್ಲ. ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಜ್ಞಾನ. ಜ್ಞಾನ ಎಂದರೆ ಅದು ಭಗವದ್ಗೀತೆ. ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದರೂ ನಾವು ಅದನ್ನು ಲೆಕ್ಕಿಸದೆ ವಿನಾಶದತ್ತ ಕೊಂಡೊಯ್ಯುವ ಧನ, ಒಡವೆ ಹಿಂದೆ ಓಡುತ್ತೇವೆ. ಇದು ನಮ್ಮ ದುರಾದೃಷ್ಟ. ತಾಳ್ಮೆ ಇರಲಿ. ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಒಳ್ಳೆಯತನ ಗೆದ್ದೆ ಗೆಲ್ಲುತ್ತೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬಾರದು. ನನ್ನವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಕೇವಲ ನೀನು ಒಬ್ಬನೇ. ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.